ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಹೇಳು ಮತ್ತೆ, ಎಲ್ಲಿದ್ದಾಳೆ ನಿಮ್ಮಕ್ಕ? ಇದ್ಯಾವುದು ನನಗೆ ಗೊತ್ತಿರಲಿಲ್ಲ. ಪೊಲೀಸ್ನವ್ರು ಹುಡುಕ್ತಾರೆ ಅಂತಲೇ ಅವಳು ಈ ಊರಿನ ಕಾಳಿಗುಡಿಯಲ್ಲಿ ಬಚ್ಚಿಟ್ಕೊಂಡಿದ್ದಾರೆ. ಒಂದು ಪುಣ್ಯದ ಹುಡುಗಿ ಇಲ್ಲಿಗೆ ಬರ್ತಾ ಮಂಗಳ ಮೂರ್ತಿಯನ್ನ ಜೊತೆಲೇ ತರ್ತಾಳೆ. ಆ ಪುಣ್ಯದ ಹುಡುಗಿ ತರ್ತಾಳೆ ನಮಗೆ ಬೇಕಾಗಿರೋ ಮಂಗಳ ಮೂರ್ತಿನ, ಅಮ್ಮನವರ ವಿಗ್ರಹನ. ದೇವಿಕಾ, ಏನಪ್ಪ? ಎಲ್ಲಿ ಅವರೆಲ್ಲಿ? ಯಾರಪ್ಪ? ನೆನ್ನೆ ಬಂದಿದ್ರಲ್ಲ ಆ ಹುಡುಗಿ, ಅವರೆಲ್ಲಿ? ಅವ್ರಾಗ್ಲೇ ಹೋದ್ರಲ್ಲ. ಅವ್ರ ವಿಗ್ರಹ ಸಿಕ್ತಲ್ಲ, ಆಗ್ಲೇ ತಗೊಂಡ್ ಹೋದ್ರು. ನೀನೇ ರೇಗ್ಬಿಟ್ಟೆ, ಅದಕ್ಕೆ ಹೊರಟೋದ್ರು. ನೀನ್ ಇರಿಸ್ಕೋಬೇಕಲ್ವಾ? ನಿನ್ನೆ ನಾನು ಬೇಡ ಅಂದ್ರು ನೀನ್ ಇರಿಸ್ಕೊಂಡಿದ್ದೆ. ಏನಾಯ್ತೀಗ? ಕೆಲವು ಸಂದರ್ಭಗಳು ನಿನ್ಗೆ ಅರ್ಥ ಆಗೋದಿಲ್ಲ. ಯಾಕೆ ಹಿಂಗ ಆಡ್ತಿದ್ದೀರಾ? ಹೇಳೋಕ್ಕಾಗಲ್ಲ, ಎಲ್ಲೋಗ್ಬಿಟ್ರೋ ಏನೋ. ಈಗೇನ್ ಮಾಡೋದು? ಒಂದು ಪುಣ್ಯದ ಹುಡುಗಿ ಇಲ್ಲಿಗೆ ಬರ್ತಾ ಮಂಗಳ ಮೂರ್ತಿಯನ್ನ ಜೊತೆಲೇ ತರ್ತಾಳೆ. ಆ ಪುಣ್ಯದ ಹುಡುಗಿ ತರ್ತಾಳೆ ನಮಗೆ ಬೇಕಾಗಿರೋ ಮಂಗಳ ಮೂರ್ತಿನ, ಅಮ್ಮನವರ ವಿಗ್ರಹನ. ಇದಕ್ಕೆಲ್ಲ ನೀನೇ ಕಾರಣ ಕಾಣೋ ಪೆದ್ರಾಮ. ನೆನ್ನೆ ಆಗಿದ್ದಾಗ್ಲಿ ಅಂತ ನಾವು ದೇವಸ್ಥಾನಕ್ಕೆ ಹೋಗಿದ್ದಿದ್ರೆ ಇಷ್ಟೆಲ್ಲ ಕಷ್ಟ ಬರ್ತಾನೆ ಇರಲಿಲ್ಲ. ಮಳೆ, ಕತ್ಲೆ, ಕಾಡು ಅಂತ ಭಯಪಟ್ಟೆ ನೋಡು. ಅದಕ್ಕೆ ಊರೊಳಗೆ ಹೋಗೋ ಹಾಗಾಯ್ತು. ಅಲ್ಲಿಗೆ ಹೋಗಿದ್ದಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗಿದ್ದು. ನಂಗಂತೂ ಖುಷಿ ಆಯ್ತಪ್ಪ. ಒಳ್ಳೆ ಊಟ ಸಿಕ್ತು, ಒಳ್ಳೆ ನಿದ್ದೆ ಆಯಿತು, ಒಳ್ಳೆ ಹುಡುಗಿ ದೇವಿಕಾ ಪರಿಚಯನೂ ಆಯಿತು. ಇಲ್ಲ ಅಂದರೆ ಹೊಸ್ಕೊಂಡು ಸಾಯ್ಬೇಕಿತ್ತು. ಕುಡ್ದಾಗಿಂದ ನೀನು ಒಬ್ಬಳೇ ಗೆಳತಿ ಅನ್ಕೊಂಡಿದ್ದೆ, ಈಗ ಮತ್ತೊಬ್ಳು ಗೆಳತನೂ ಆಯಿತು. ಯಾಕೆ? ಎಷ್ಟು ಬಯಸ್ಕೊಂಡ್ರು ಬುದ್ಧಿನೇ ಬರಲ್ವಲ್ಲೋ ನಿನ್ಗೆ? ನಾವು ಬಂದಿರೋದು ಯಾವ ಕೆಲಸಕ್ಕೆ? ಅದ್ರ ಕಡೆ ಗಮನ ಇರ್ಬೇಕೋ ಇಲ್ಲ ಕಣ್ ಕಡೆ ಸ್ನೇಹ ಮಾಡೋ ಕಡೆ ಗಮನ ಇರ್ಬೇಕೋ? ಸ್ವಕಾರ್ಯ ಸ್ವಾಮಿ ಕಾರ್ಯ ಅಂತಾರಲ್ಲ, ನಮ್ಗೆ ಸುಂದರಮ್ಮ ಸಿಗ್ಬೇಕು ಅಂದ್ರೆ ದೇವಿಕಾ ಮನೆಗೆ ಹೋಗ್ಬೇಕು ಅಂತ ವಿಧಿ ಇತ್ತು. ಅದಕ್ಕೆ ಅಲ್ಲಿ ಹೋಗೋ ಹಾಗಾಯ್ತು. ಅಪ್ಪ ಚಪ್ಲಿ ಚನ್ನಿಗರಾಯ, ಕನಸಿನ ಲೋಕ ಬಿಟ್ಟು ಭೂಮಿಗೆ ಬಾ. ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ದಕ್ಷಿಣನಾಥ ಸ್ವಾಮಿ ದೇವಸ್ಥಾನ ಸಿಗತ್ತೆ. ಬೇಗ ಬೇಗ ಹೆಜ್ಜೆ ಹಾಕೋ. ನನ್ನ ಹೊಸ ಸ್ನೇಹಿತೆ ಸಿಕ್ಕಿರೋದು ಯಾರಿಗೂ ಹೊಟ್ಟೆಲಿ ಎಲಿ ಬಿಟ್ಟಂಗೆ ಆಗುತ್ತೆ. ಒಂಥರ ಹೊಟ್ಟೆಲಿ ಉರಿ, ಬೆಂಕಿ. ಯಾಕೆ? ಹೌದು ನನ್ಗೇನೆ. ಬಾರೋ ಹಾಳಾದವನೇ. ನೀವು ಬೈದ್ರು ಬೇಜಾರಿಲ್ಲ, ಹೊಡೆದ್ರು ಬೇಜಾರಿಲ್ಲ. ನೀವು ಸುಂದ್ರಮ್ಮನ ಹೊತ್ತು ಸುಸ್ತಾಗಿದ್ಯಾ? ಕೊಡು ಸುಂದ್ರಮ್ಮನ. ಬೇಡಪ್ಪ ಬೇಡ. ಒಂದ್ಸರ್ತಿ ನಿನ್ ಕೈಲಿ ಕೊಟ್ಟಿದ್ದಕ್ಕೆ ಮನೆ ಹುಡ್ಕೊಂಡು ಹೋಗೋವಾಗಾಯ್ತು. ನೀನ್ ಬೇರೆ ಕನ್ಸಿನ ಲೋಕದಲ್ಲಿ ಕಳೆದೋಗಿದ್ದೆ. ಇನ್ ಮತ್ತೆ ನಿನಗಿದನ್ ಕೊಟ್ಟು ಇನ್ನೇನೋ ಕತೆ ಆಗಿ ನಾವ್ ಯಾವ್ದೋ ಅರಮನೆ ಹುಡ್ಕೊಂಡು ಹೋಗಿ ಅಲ್ಲಿ ನಿನಗೆ ರಾಜ್ಕುಮಾರಿ ಕಂಡು ಆಮೇಲೆ ನೀನೇ ರಾಜ್ಕುಮಾರ ಆದಂಗೆ ತಿರ್ಕಂಡ್ ಕನಸ್ಕೊಂಡು ಯಾಕೆ ಬೇಕಪ್ಪ? ಸುಮ್ಮನೆ ನನ್ ಮುಂದೆ ನಡಿ. ನನ್ ಹಿಂದೆ ಬಂದು ಆಮೇಲೆ ಯಾವ್ದಾದ್ರು ಹಳ್ಳಕ್ ಬಿದ್ರೆ ಆಮೇಲೆ ನನಗೆ ಎತ್ತಕ್ ಶಕ್ತಿ ಇಲ್ಲ. ಕಣ್ಣೆದುರಿಗಿದ್ರು ಕಳ್ಕೊಂಡಿದ್ದೀರಾ ನೀವು. ಎಂಥ ದುರಾದೃಷ್ಟನ್ರಿ ನಿಮ್ದು. ಅಕ್ಕಯ್ಯ, ಇಷ್ಟು ವರ್ಷ ಆದ್ರೂ ಆ ನಿಧಿ ನಮ್ಮ ಕೈಗೆ ಸೇರದೆ ಇರೋದು. ನಿಮ್ದೊಳ್ಳೆ ಆ ಹುಡುಗಿ ತಂದಿದ್ದ ವಿಗ್ರಹ ಅಷ್ಟೊಂದು ಮಹತ್ವದ್ದು ಅಂತ ನನಗೆ ಗೊತ್ತಿದ್ರೆ ಸುಮ್ಮನೆ ಬಿಡ್ತೀನಿ ನಾನು. ಗೊತ್ತಾಗಲ್ಲ, ನಿಮಗೇನು ಗೊತ್ತಾಗಲ್ಲ. ನೀವು ಮಾಡಿಸಿದ ವಿಗ್ರಹ ನಿಮ್ಮ ಜೊತೆನೇ ಇತ್ತು ತಾನೆ. ಅದು ನೀವು ಮಾಡಿಸಿದ ವಿಗ್ರಹದ ಹೋಲ್ಕೆನೆ ಇತ್ತು ತಾನೆ. ಒಂದು ಸಾರಿ ಪರಿಶೀಲನೆ ಮಾಡಿದ್ರೆ ಎಂಥವ್ರಿಗಾದ್ರೂ ಕುತೂಹಲ ಹುಟ್ಟೈತೆ. ಆಗ್ಲಾದ್ರೂ ಪ್ರಯತ್ನ ಮಾಡ್ಬೋದಿತ್ತಲ್ಲ. ಹೌದು ಕನಕಾಂಬರಿ ದೇವಿ ಅವರೇ, ಈಗೆಲ್ಲ ಮುಳುದ ಮೇಲೆ ಆಳ್ಗೊಂದು ಕಲ್ಲು ಅಂತ ಹುಡುಕಿ ಬೈತಾ ಇದ್ದೀರಿ. ಇನ್ನೇನು ಮತ್ತೆ? 8 ವರ್ಷಗಳಿಂದ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗದೇ ಇರೋದು ನಿಮ್ಮ ಹತ್ರನೇ ಬಂದಾಗ ಕಳ್ಕೊತೀರಾ ಅಂದರೆ ಏನು ಹೇಳೋದು ಶಿವರುದ್ರ ಅವರೇ? ಗರುಡ ಮಂತ್ರ ಬರ್ತೈತೆ, ಅದು ನನಗೊಬ್ಬನಿಗೆ ಸಿಕ್ಕಿರೋದು ಅಂತ ಬರೀ ಕತೆ ಹೊಡಿತೀರಾ ಅಷ್ಟೇ. ಬರೀ ಗರುಡ ಮಂತ್ರ ಬಂದರೆ ಸಾಲದು, ಗರುಡ ದೃಷ್ಟಿನೂ ಇರಬೇಕು. ಈ ಪುರುಷಾರ್ಥಕ್ಕೆ ಅರ್ಧ ಭಾಗ ನನಗೆ ಬೇಕು ಅಂತ ವ್ಯಾಜ್ಯ ಬೇರೆ ನಿಂದು. ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಹುಡುಕ್ಸ್ರಿ, ಅವ್ರು ಎಲ್ಲೇ ಹೋಗಿದ್ರು ಈ ಊರಂತೂ ಬಿಟ್ಟು ಹೋಗೋಕ್ಕೆ ಸಾಧ್ಯ ಇಲ್ಲ. ಆ ಹುಡುಗಿನ ಹೆಂಗಾದ್ರೂ ಹುಡುಕ್ಸಿ ಅವಳ ಹತ್ರ ಇರೋ ವಿಗ್ರಹನ ಕಿತ್ಕೊಳ್ಳಿ. ಹುಣ್ಣಿಮೆಗೆ ದಕ್ಷಿಣನಾಥನ ನೆತ್ತಿ ಮೇಲೆ ಆ ವಿಗ್ರಹ ಮಡಗಿ ಪೂಜೆ ಮಾಡಿದ್ರೆ ನಮ್ಮ ಮೊದಲನೇ ಅಂತದ ಕೆಲಸ ಮುಗಿತೈತೆ. ಆಮೇಲೆ ನಿಧಿ ಕಡೆ ಹೋಗ್ಬೋದು. ಸರಿ, ನಾನು ಹೇಗಾದರೂ ಹುಡುಕ್ತೀನಿ, ನೀವು ಚಿಂತೆ ಮಾಡಬೇಡಿ ಕನಕಾಂಬರಿ ದೇವಿ ಅವರೇ.
ಸ್ವಾಮಿ ಭದ್ರ ಮಹೇಶ ಬಸವ ನಮ್ಮನೆಗೆ ಬಂದಿದ್ರಲ್ಲ ಆ ಹುಡುಗಿ ನೋಡಿದಿರಲ್ಲ? ಹೌದು ದಣಿಗಳೇ. ಇಡೀ ಊರು ಹುಡುಕಿ ಅವರೆಲ್ಲೇ ಇದ್ರು ಕರ್ಕೊಂಬನ್ನಿ. ಅವಳ ಹತ್ರ ವಿಗ್ರಹ ಇದೆ. ವಿಗ್ರಹಕ್ಕೇನು ಆಗಬಾರ್ದು, ಉಪಾಯವಾಗಿ ಕರ್ಕೊಂಬನ್ನಿ. ಬರಲಿಲ್ಲ ಅಂದರೆ ಅವಳ ಹತ್ರ ಇರೋ ವಿಗ್ರಹನ ಕಿತ್ಕೊಂಬನ್ನಿ. ಇಷ್ಟೇ ಅಲ್ಲ, ಇನ್ನೊಂದು ಜನ ಕರ್ಕೊಂಡೋಗಿ. ಕೆಲಸ ಆದಷ್ಟು ಬೇಗ ಆಗಲೇಬೇಕು. ಓಡೆ. ಅಪ್ಪ ದಕ್ಷಿಣನಾಥ, ಇಂಥ ಸುಯೋಗ ಕೊಟ್ಟು ಕಿತ್ಕೊಂತಿದ್ಯಲ್ಲಪ್ಪ. ನಿಧಿ ಇಟ್ಕೊಂಡಿದ್ಯಾ, ಅದಕ್ಕೆ ದಾರಿನೂ ತೋರಿಸಿದ್ಯಾ. ಆದರೆ ಹೀಗೆ ಕಣ್ಣ ಮುಚ್ಚಾಲೆ ಆಡ್ತಿದ್ಯಲ್ಲಪ್ಪ. ನನ್ನ ದಾರಿ ಸುಗಮ ಮಾಡು ತಂದೆ. ನನಗೆ ಹೊನ್ನಿನ ನಿಧಿ ಸಿಕ್ಕಿದ್ರೆ ನಿನ್ನ ಮುಂದೆ ಚಿನ್ನದ ನಂದಿನ ಕೂರಿಸ್ತೀನಿ ತಂದೆ. ಅಲ್ಲಿ ನೋಡು ಬಂಗಾರಿ. ನೋಡು ಬಂಗಾರಿ, ದೇವಸ್ಥಾನದ ಗೋಪುರ ಕಾಣ್ತಿದೆ. ಇನ್ನೇ ನಾವು ದಕ್ಷಿಣನಾಥ ಸ್ವಾಮಿ ಗುಡಿ ತಲುಪೇ ಬಿಟ್ವಿ. ಹೌದೌದು, ಕುಂತಿ ಮಕ್ಕಳಿಗೆ ರಾಜ್ಯ ಬಂದಂಗಾಯ್ತು ಈ ದೇವಸ್ಥಾನ ಕಂಡಿದ್ದು. ಅಂತೂ ಸಿಕ್ಕೇ ಬಿಡ್ತು. ನಡಿ. ದಕ್ಷಿಣನಾಥ ಸ್ವಾಮಿ, ನೋಡಪ್ಪ ತಂದೆ, ಸುಂದ್ರಮ್ಮನ್ನ ನಿನ್ ಸನ್ನಿಧಿಗೆ ತಂದಿದ್ದೀನಿ. ನಾವೆಷ್ಟು ದೂರದಿಂದ ಬಂದಿದ್ದೀವಿ ಗೊತ್ತಾ? ಎಷ್ಟು ಕಷ್ಟ ನಷ್ಟಗಳನ್ನ ಅನುಭವಿಸಿದ್ದೀವಿ ಗೊತ್ತಾ? ಸುಂದ್ರಮ್ಮ, ನೀನ್ ತಲುಪಬೇಕಾದ ಕ್ಷೇತ್ರ ತಲುಪಾಯ್ತು. ಈ ಖುಷಿನ ನಿನ್ನ ದೇವ್ರ ಮುಂದೆ ಕೂರಿಸಿ ಪೂಜೆ ಒಂದಾಗ್ಬಿಟ್ರೆ ನಾವು ಬಂದ ಕರ್ತವ್ಯ ಮುಗ್ದ ಹಾಗೆ. ಜಾಜಿ, ಇನ್ನೂ ಸಮಯ ವ್ಯರ್ಥ ಮಾಡೋದು ಬೇಡ. ನಮ್ಮ ಕೆಲಸ ಶುರು ಮಾಡೋಣ. ನಡಿ ಒಳಗಡೆ. ಮೊದಲು ಮಡಿ ಮಾಡ್ಕೋಬೇಕು ಕಣೋ. ಕಲ್ಯಾಣಿಗೆ ಹೋಗೋಣ ಬಾ. ಮಗಳೇ, ಬೇಜಾರು ಮಾಡ್ಕೊಬೇಡ. ದೇವಸ್ಥಾನದಲ್ಲಿ ಒಂದು ತೊಂದರೆ. ಅದಕ್ಕೆ ಗುರುಗಳು ಶಾಂತಿ ಮಾಡಿಸ್ಬೇಕು ಅಂತ ಅಮ್ಮನವ್ರ ವಿಗ್ರಹ ಸ್ಥಾಪಿಸ್ಬೇಕು, ಅದು ಇದು ಏನೇನೋ ಹೇಳಿದ್ರು. ದೇವಸ್ಥಾನದ ಜವಾಬ್ದಾರಿ ನನ್ನ ಮೇಲಿದೆ. ವ್ಯವಸ್ಥೆ ಕನಕಾಂಬರಿ ಅವ್ರದ್ದು. ಅದಕ್ಕೆ ನಮ್ಮಿಬ್ರಿಗೂ ಒಂಥರ ಆತಂಕ. ಹಾಗಾಗಿ ನಿನಗೆ ರೇಗ್ತಾ ಇರ್ತೀನಿ. ಬೇಜಾರು ಮಾಡ್ಕೊಬೇಡಮ್ಮ. ಇರ್ಲಿ ಬಿಡಪ್ಪ, ನಿನ್ ಗುಣ ನನಗೆ ಗೊತ್ತಿಲ್ವಾ? ಹೋದ್ರ ಕನಕಾಂಬ್ರಿ ಅವರು? ಕೂಗಾಟ ಏನು ಕೇಳಿಸ್ತಿಲ್ಲ? ಅವರೆಲ್ಲ ಆಗಲೇ ಹೋದ್ರಮ್ಮ. ನಿನಗೆ ತಿಳಿದಂಗೆ ನಾನು ಎಷ್ಟೋ ವಿಗ್ರಹನ ಮಾಡಿಸಿದ್ದೀನಿ. ಒಂದಲ್ಲ ಒಂದು ಕಾರಣಕ್ಕೆ ಭಿನ್ನವಾಗ್ತಿದೆ. ಅಂದಂಗೆ
ನೆನೆ ಆ ಹುಡುಗಿ ಬಂದಿಲ್ಲಲ್ಲ, ಅವಳ ಹೆಸರೇನು? ಜಾಜಿ. ಅವಳ ಜೊತೆಗಿದ್ದ ಹುಡುಗನ ಹೆಸರು ಬಂಗಾರಿ. ಜಾಜಿ ಅವ್ರದ್ದು ಅಂತ ತಗೊಂಡೋದ್ರಂತಲ್ಲ ಆ ವಿಗ್ರಹ, ಅದು ಒಳ್ಳೇದಂತೆ. ಅದನ್ನು ಗುರುಗಳು ನೋಡಿದ್ದಾರೆ, ಅದಕ್ಕೆ ಅದನ್ನೇ ತನ್ನಿ ಅಂತ ಹೇಳಿದರು. ಇಲ್ಲೇ ಇದ್ದಿದ್ದ ವಿಗ್ರಹ ಮಾಯ ಆಯ್ತಲ್ಲ ಅಂತ ಸ್ವಲ್ಪ ಆತಂಕ ಆಯಿತು. ಅವರು ದಕ್ಷಿಣನಾಥೇಶ್ವರನ್ ದೇವಸ್ಥಾನದ ಕಡೆ ಹೋಗಿದ್ದಾರೆ. ನೀನು ಅಲ್ಲೇ ಹೋಗು, ಅಲ್ಲೇ ಸಿಗ್ತಾರೆ. ಹೀಗಿಗೆ ಅಂತ ಹೇಳಿದ್ರೆ ಕೊಟ್ಬಿಡ್ತಾರೆ. ಒಳ್ಳೆ ಜನ. ಅದೇ ಅದೇ ಬೇಕಾಗಿತ್ತು. ಅವ್ರು ಯಾವ ಕಡೆ ಹೋದ್ರು ಅಂತ ತಿಳ್ಕೊಬೇಕಿತ್ತು ಅಷ್ಟೇ. ಇದನ್ನಾಗ್ಲೇ ಕೇಳಿದ್ರೆ ಹೇಳ್ತಿದ್ದೆ. ಸ್ವಾಮಿ ದಕ್ಷಿಣನಾಥ, ನಿನ್ನ ಹತ್ರನೇ ಬರ್ತಿದ್ದಾಳೆ ಆ ಪಾರ್ವತಿ ದೇವಿ. ಕಾಪಾಡ್ಕೊಳ್ಳೋ ತಂದೆ, ನಾನು ಅಲ್ಲಿಗೆ ಬರ್ತೀನಿ. ಇವತ್ತು ಅವಳನ್ನ ಹಿಡಿದಾಕ್ಲೇಬೇಕು. ವಿದ್ಯಾ, ನಾವು ಊರೊಳಗೆ ಹೋಗಿ ಒಂದು ಸರ್ತಿ ಜಾಜಿನ ಹುಡ್ಕೋದು ವಾಸಿ ಅನ್ಸುತ್ತೆ ಕಣ. ಅಪ್ಪ, ಸುಮ್ಮನೆ ಆತಂಕ ಪಟ್ಕೋಬೇಡ. ನಾವು ಊರೊಳಗೆ ಹೋಗಿ ಜಾಜಿ ಅಕ್ಕನ ಹುಡ್ಕೋ ಅಷ್ಟರಲ್ಲಿ ಅವಳು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬಿಟ್ರೆ. ಅದಕ್ಕೇನಪ್ಪ ಹೇಳ್ತಿರೋದು, ನಾವು ಇಲ್ಲೇ ಕೂತ್ ಕಾಯೋಣ. ಜಾಜಿ ಅಕ್ಕ ಖಂಡಿತ ಬರ್ತಾಳೆ. ನೀನು ಹೇಳೋದೇನೋ ಸರಿ ಕಣೋ. ಹಾಗೊಂದು ವೇಳೆ ಜಾಜಿ ಬಂದು ಹೋಗ್ಬಿಟ್ಟಿದ್ರೆ ನಾವು ಅಡುಗೆ ಬೇಯಿಸ್ಕೊಂಡು ಕೂತಿದ್ದೀವಿ. ಯಾರನ್ನಾದರೂ ವಿಚಾರಿಸೋದು ಒಳ್ಳೇದೋ ಏನೋ. ಯಾವತ್ತು ಹೀಗೆ ಹಾಸಿಗೆ ಹಿಡಿದು ಮಲಗ್ತವಳಲ್ಲ ನೀನು. ಯಾಕೆ ತಾಯಿ ಹೀಗಾಗ್ಬಿಟ್ಟೆ? ಯಾಕೋ ಏನೋ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಬದುಕೇ ಬೇಡ ಅಂತ ಅನ್ನಿಸ್ತಾ ಇದೆ ಅಮ್ಮ. ಇನ್ನು ಬಾಳಿ ಬದುಕಬೇಕಾದವ್ರು ನೀವು. ನೀವೇ ಹೀಗನ್ಬಿಟ್ರೆ ಬಿತ್ತೋಗೋ ಮರ ನಾವು. ನಾವಿನ್ನೂ ಏಕೆ ಈ ಭೂಮಿ ಮೇಲೆ ಬದುಕಿದೀವೋ ಅನ್ಸುತ್ತೆ. ಸಾವನ್ನ ನಾವಾಗೇ ಬರಮಾಡ್ಕೋಬಾರ್ದಮ್ಮ. ಅದು ಅಮ್ಮನವ್ರ ಕೃಪೆಯಿಂದಲೇ ಆಗಬೇಕು. ಆ ಮಹಾತಾಯಿ ಗೊತ್ತು ನಮ್ಮನ್ನು ಯಾವಾಗ ಕರ್ಕೋಬೇಕು ಅಂತ. ಆಗಲೇ ಮುಕ್ತಿ. ನಾವಾಗೆ ಸಾವು ತಂದ್ಕೊಂಡ್ರೆ ಪಾಪ ಕಣಮ್ಮ. ಇದು ಯಾವ ವೇದ ಅಂತಾನು ನನ್ನ ತಲೆ ಒಳಗೆ ಹೋಗೋದಿಲ್ಲ. ನನಗೀಗಿರೋದು ಒಂದೇ ಬಯಕೆ, ನಾನು ಜಾಜಿನ ನೋಡಬೇಕು. ನನ್ನ ಕಣ್ಮುಂದೆನೇ ಇರಬೇಕು. ಅವಳ ಸಂಸಾರನ ನಾನು ನೋಡಿ ಆನಂದಿಸ್ಬೇಕು. ಆಗಲಿ, ಆಗುತ್ತೆ ಕಣೆ. ಅವಳು ಹೋಗಿರೋದು ಅಮ್ಮನವ್ರ ಸೇವೆಗಾಗಿ ಅಲ್ವಾ? ಅದು ಪೂರ್ತಿ ಮಾಡಿದ್ಮೇಲೆ ತಾನೆ ಅವಳ ಆಸೆ, ನಿನ್ನ ಆಸೆ ಈಡೇರೋದು. ಕಾಫಿನಾದ್ರೂ ಕುಡಿಯೇ. ಅಲ್ಲೋಡು, ಬೆಳಿಗ್ಗೆ ತಂದಿಟ್ಟ ಕಷಾಯ ಹಾಗೇ ಇದೆ. ಒಂದು ಹನಿ ನೀರು ಸಹ ಕುಡ್ದಿಲ್ವಲ್ಲೇ ನೀನು? ಏನೂ ಬೇಡಮ್ಮ, ನನ್ನ ಗಂಟಲಲ್ಲಿ ಏನೂ ಇಳಿಯೋದಿಲ್ಲ. ಇನ್ನೊಂದು 2 ದಿವಸ ನೋಡ್ತೀನಿ, ಆಮೇಲೆ ನೀರು ಕುಡಿಯೋದಿಲ್ಲ, ಅದನ್ನು ಬಿಟ್ಬಿಡ್ತೀನಿ. ಜಾಜಿನ ಹುಡಿಕೊಂಡು ಶೇಖರಿನ ವಿದ್ಯೆಯನ್ನು ಹೋಗಿಲ್ವೇನೆ? ಅವ್ರಿಗೆ ಸಿಕ್ಕೇ ಸಿಗ್ತಾಳೆ. ಅರೆ ಅಂತಪುರ ಅಷ್ಟೇನು ದೊಡ್ಡ ಊರಲ್ಲ. ನಾನೆಲ್ಲ ವಿಚಾರಿಸಿದ್ದೀನಿ, ಅವ್ರಿಗೆ ಸಿಕ್ಕೇ ಸಿಗ್ತಾಳೆ. ಕರ್ಕೊಂಡು ಬಂದೇ ಬರ್ತಾರೆ. ನಾನು ಆಗಲೇ ವಿಚಾರ ಆಯ್ತಪ್ಪ. ದೇವಸ್ಥಾನದಲ್ಲೆಲ್ಲ ನಮ್ಮ ಜಾಜಿ ಅಕ್ಕನ ತರದವರು ವಿಗ್ರಹ ಎಲ್ಲ ತಂದಿಟ್ಟು ಯಾರು ಪೂಜೆ ಮಾಡಿಸೇ ಇಲ್ವಂತೆ. ಜಾಜಿ ಅಕ್ಕ ಖಂಡಿತ ಬರ್ತಾಳಪ್ಪ. ಅದಕ್ಕೆ ಅಲ್ವಾ ನಾನು ಹೇಳ್ತಿರೋದು, ಇಲ್ಲೇ ಕಾಯೋಣ ಅಂತ. ಅಪ್ಪಾಜಿ, ಅಲ್ಲಿ ನೋಡಿ.
ನಾನು ಹೇಳಿಲ್ವಾ, ನನಗೆ ಗೊತ್ತಿತ್ತು, ಅದಕ್ಕೆ ಇಲ್ಲೇ ಕಾಯೋಣ ಅಂತ ಹೇಳಿದ್ದೆ. ಜಾಜಿ ಅಕ್ಕ, ಜಾಜಿ. ಅಪ್ಪ ನೀವೆಲ್ಲಿ? ಹೌದಮ್ಮ, ಏನು ಅಂತ ಹೇಳೋದು, ಅಲ್ಲಿ ನಿನ್ನ ನೆನಪಲ್ಲೇ ಅಮ್ಮ ಕೊರಗ್ತಾ ಇದ್ದಾಳೆ. ನಿನ್ನನ್ನು ಕರ್ಕೊಂಡು ಬರ್ತೀವಿ ಅಂತ ಮಾತು ಕೊಟ್ಟು ಬಂದ್ಬಿಟ್ಟಿದ್ದೀವಿ. ಇಲ್ಲಿ ಪೂಜೆ ಮುಗಿಸ್ಕೊಂಡು ಬೇಗ ಊರಿಗೆ ಹೊರಟು ಬಿಡೋಣವೇನಮ್ಮ. ಆದ್ರೆ ನಾವೆಲ್ಲಿದ್ದೀವಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅಜ್ಜಯ್ಯ ಎಲ್ಲ ಹೇಳಿದ್ರು ಅಕ್ಕ. ಶಂಕರಜ್ಜ ಹೇಳ್ಬಿಟ್ರಾ? ಹಾ, ಎಷ್ಟು ಕೇಳಿದ್ರು ಹೇಳಲಿಲ್ಲ. ಆದರೆ ಹೇಳಬೇಕಾದ ಪರಿಸ್ಥಿತಿ ಬಂತು. ನಿಮ್ಮಮ್ಮ ನೀನು ಎಲ್ಲಿದೆಯೋ ಅಂತ ಕೊರಗ್ತಾ ಇದ್ಲು. ಇಲ್ಲಿದೆಯಾ ಅಂತ ಗೊತ್ತಾದ್ಮೇಲೆ ಕರ್ಕೊಂಡು ಬರಲೇಬೇಕು ಅಂತ ಹಠ ಹಿಡಿದ್ಲು. ನಮಗೂ ಬೇರೆ ದಾರಿ ಕಾಣಿಸ್ತಿಲ್ಲ, ಅದಕ್ಕೆ ನೀನು ಹುಡ್ಕೊಂಡು ಬಂದ್ವಿ. ಬಂದ್ಬಿಡಮ್ಮ, ನಿನ್ನ ನೆನಪಲ್ಲೇ ಊಟ ನಿದ್ರೆ ಬಿಟ್ಟು ಅವಳು ಕೊರಗ್ತಾ ಇದ್ದಾಳೆ. ಹೊರಟು ಬಿಡೋಣಮ್ಮ. ಗಟ್ಟಿ ಹೆಣ್ಣು ನೀನು. ನೀನೇ ಈಗ ಮಲಗಿಬಿಟ್ರೆ ನನ್ನ ಕೈ ಕಾಲ ಆಡಲ್ಲ ಕಡೆ. ನಿನ್ನ ಜೊತೆ ಸೇರ್ಕೊಂಡು ನಾನು ಉಪವಾಸ ಮಾಡೋಣ ಅಂದರೆ ಮೈಗೆ 108 ಕಾಯಿಲೆಗಳು ಅಂಟ್ಕೊಂಡಿವೆ. ಮನಸ್ಸು ಗಟ್ಟಿ ಮಾಡಿಕೊಂಡ್ರು ದೇಹ ಕೇಳಲ್ಲ ಕಡೆ. ನೋಡು, ಹಠ ಮಾಡಬೇಡ. ಇದೊಂದು ಲೋಟ ಕಾಫಿ ಕುಡಿದ್ಬಿಡು. ಆಮೇಲೆ ನಿನಗೆ ತಿಳಿಸಾರು ಅನ್ನ ಮಾಡಿಕೊಡ್ತೀನಿ. ನಿನಗೆ ಎಷ್ಟು ಸೇರುತ್ತೋ ಅಷ್ಟು ತಿನ್ನಿವಂತೆ. ಇಲ್ಲಮ್ಮ, ಬಲವಂತ ಮಾಡಬೇಡಿ. ನೀವೇನೇ ಹೇಳಿದ್ರು ನನಗೆ ಬೇಡ. ಜಾಜಿ ಬರಬೇಕು, ಆಮೇಲೆ ಎಲ್ಲ. ಯಾಕೋ ಬಂಗಾರ ಹೀಗೆ ಕೂತೀಯ? ನಾನೇನು ಜಾಜಿ ಜೊತೆಲಿ ಇಲ್ಲಿ ಬಂದ್ಬಿಟ್ಟೆ. ನಮ್ಮಮ್ಮ ಹೇಗಿದ್ದಾಳೋ ಏನೋ. ನನ್ನ ಬಿಟ್ಟರೆ ಅವಳಿಗೆ ಯಾರೂ ಇಲ್ಲ. ಯಾರೋ ನೆಂಟ್ರನ್ನ ಕರ್ಸ್ಕೊಂಡಿದಾರಂತೆ. ನಿಮ್ಮ ಚಿಕ್ಕಪ್ಪ ಅಂತಲ್ಲ, ನೀನು ಜಾಜಿ ಎಲ್ಲಿ ಹೋಗಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ಏನಾದರೂ ಮಾಹಿತಿ ಸಿಗುತ್ತಾ ಅಂತ ನಿಮ್ಮ ಮನೆಗೆ ಹೋಗಿದ್ದೆ ವಿಚಾರಿಸೋದಕ್ಕೆ. ನಿಮ್ಮ ತಾಯಿನೇ ಹೇಳಿದ್ರು, ನೀನು ಬರೋವರೆಗೂ ನಿಮ್ಮ ಚಿಕ್ಕಪ್ಪ ಅಲ್ಲೇ ಇರ್ತಾರಂತೆ. ಏನು ಯೋಚನೆ ಮಾಡಬೇಡ, ಎಲ್ಲ ಸರಿಯಾಗೇ ಇದೆ. ಹೌದಾ? ನಮ್ಮ ಚಿಕ್ಕಪ್ಪ ರಾಮಸ್ವಾಮಿ ಬಂದಿದ್ದಾರಾ? ಸರಿ ಹೋಯ್ತು ಬಿಡು, ನನಗೆ ಅಮ್ಮನ ಚಿಂತೆ ಹೋಯ್ತು. ಶ್ರೀಚಕ್ರ ಕಳೆದು ಹೋದಾಗಿಂದ ಇಡೀ ಚಕ್ರಾಪುರಿ ಶೋಕಗೀತೆ ಹಾಡ್ತಾ ಇದೆ. ಅದು ಬೇಗ ಸಿಗಲಿ ಅಂತ ಹವನ ಹೋಮ ಎಲ್ಲ ಕಡೆ ನಡೀತಾ ಇದೆ. ಶ್ರೀಚಕ್ರ ಕಾಣೆ ಆಗಿರೋದಕ್ಕೆ ಅಮ್ಮನವ್ರಿಗೆ ಕೋಪ ಬಂದಿದ್ಯೋ ಏನೋ. ಇರಬಹುದು. ಅದಕ್ಕೆ ಅಮ್ಮನವ್ರು ಶಾಂತವಾಗಲಿ ಅಂತಲೇ ಈ ಪೂಜೆ ಪುನಸ್ಕಾರ ಇರಬೇಕು. ಆದರೆ ದೇವಸ್ಥಾನದ ಬಾಗಿಲೇ ಸರಿಯಾಗಿ ತೆಗಿತಿಲ್ವಂತೆ, ನಿತ್ಯ ಪೂಜೆಗಳೇ ನಡೀತಿಲ್ಲ, ವಿರೂಪಾಕ್ಷ ಶಾಸ್ತ್ರಿಗಳೇ ದೇವಸ್ಥಾನಕ್ಕೆ ಬರಲ್ವಂತೆ, ಇನ್ಯಾರು ನೋಡ್ಕೋತಾರೆ? ಅದಕ್ಕೆ ಆ ಊರು ಒಂಥರ ಬರಗೆಟ್ಟು ಹಾಳು ಬಿದ್ದು ಹೋಗಿದೆ. ಶ್ರೀಚಕ್ರ ಬಂದ್ರೆ ಎಲ್ಲ ಮೊದ್ಲಿನ ಥರನೇ ಆಗ್ಬೋದಲ್ವಾ ಅಪ್ಪ? ಹೌದು, ಸದ್ಯ ಆ ಸುಂದ್ರಮ್ಮನಿಂದಲೇ ಅದೆಲ್ಲ ಆಗಬೇಕೋ ಏನೋ. ಆದಷ್ಟು ಬೇಗ ಹಾಗಾಗಲಿ ಅಂತ ಬೇಡ್ಕೊಳ್ಳೋದಷ್ಟೇ ನಮ್ಮಿಂದ ಸಾಧ್ಯ ಆಗೋದೀಗ. ಹ್ಞೂ ಅಪ್ಪ, ಮೇಷ್ಟ್ರಮ್ಮ 3 ಕ್ಷೇತ್ರಗಳನ್ನ ಹೇಳಿದ್ದಾರೆ. ಇದು ಮೊದಲನೇದು. ಇನ್2 ಕ್ಷೇತ್ರ ಮುಗಿಸ್ಬಿಟ್ರೆ ಶ್ರೀಚಕ್ರ ಅದ್ರ ಸ್ವಸ್ಥಾನಕ್ಕೆ ಬಂದ್ಬಿಡತ್ತೆ. ಅದೊಂದಾಗ್ಬಿಟ್ರೆ ಎಲ್ಲರೂ ಸುಖವಾಗಿರ್ತಾರೆ ನೋಡಿ. ಏನಾಯ್ತು? ಆ ಹುಡುಗಿ ಸಿಕ್ಕಿದ್ಲಂತ? ವಿಗ್ರಹ ಸಿಕ್ತಾ? ಇನ್ನೂ ಏನು ಸುದ್ದಿ ಬಂದಿಲ್ಲ. ಖಂಡಿತ ನಮ್ಮ ಹುಡುಗರು ಹುಡುಕ್ತಾ ಇದ್ದಾರೆ. ನನ್ನ ಮಾತು ಕೇಳೋದಾದರೆ ನೀವು ಮನೇಲಿ ಆರಾಮವಾಗಿರಿ. ವಿಷಯ ತಲುಪಿದ ಕೂಡಲೇ ಹೇಳಿ ಕಳಿಸ್ತೀನಿ. ಸಾಧ್ಯ ಆದರೆ ನಾನೇ ಖುದ್ದಾಗಿ ಬರ್ತೀನಿ ತಮ್ಮ ಸೇವೆಗೆ. ಮೂಗುಗೆ ತುಪ್ಪ ಬಳಿಬೇಡಿ. ನನ್ನ ತನಕ ನಿಮಗೆ ಗೊತ್ತಾಗ್ತೈತೆ. ಇರ್ರಿ, ಶರ್ಬತ್ ಕುಟ್ಕೊಂಡೋಗಿ. ನನ್ನ ಮಗಳು ಸೊಗದೆ ಬೇರಿನ ಶರ್ಬತ್ ತುಂಬ ಚೆನ್ನಾಗಿ ಮಾಡ್ತಾಳೆ, ಕುಡೀರಿ, ಪಿತ್ತನೂ ಕಮ್ಮಿ ಆಗುತ್ತೆ. ಯಾರಿಗ್ರಿ ಪಿತ್ತ? ನಿಮಗಿರ್ಬೇಕು, ನಿಮ್ಮ ವಂಶದವ್ರಿಗಿರ್ಬೇಕು, ಹೋಗಿ ಕುಡಿಸ್ರಿ. ನಿನ್ನೆಯಿಂದ ಹುಡುಗಿ ನಿಮ್ಮ ಮನೇಲೆ ಇದ್ರು ತಾನೆ. ನಿಮ್ಮ ಮಗಳ ಜೊತೆಗೆ ಅವಳು ಸ್ನೇಹ ಆಗಿರ್ತೈತೆ. ಹೋಗಿ ನಿಮ್ಮ ಮಗಳು ವಿಚಾರಿಸಿ ಎಲ್ಲೋಗೋರಂತ ತಿಳಿತೈತೆ. ಆ ಕೆಲಸ ನಾನು ಆಗಲೇ ಮಾಡಿದೆ. ದೇವಿಕಾಗೂ ಗೊತ್ತಿಲ್ವಂತೆ ಅವರೆಲ್ಲೋದ್ರು ಅಂತ. ಗೊತ್ತಾಗಿದ್ದಿದ್ರೆ ಇಷ್ಟೊತ್ತಿಗೆ ಅವ್ರನ್ನ ತಂದು ನಿಮ್ಮ ಮುಂದೆ ನಿಲ್ಲಿಸ್ತಿರ್ಲಿಲ್ವಾ? ಅದೇನು ಮಾಡ್ತಿರೋ ಮಾಡಿ, ಬೇಗ ಒಂದು ತೀರ್ಮಾನ ಆಗಿ. ಹೇಳಿದ್ನಲ್ಲ, ನೀವು ಮನೇಲಿ ಆರಾಮಾಗಿರಿ, ನಾನೆಲ್ಲ ನೋಡ್ಕೊತೀನಿ. ಕನಕಾಂಬರಿ ದೇವಿ, ಚಿನ್ನದ ನಿಧಿ ಸಿಕ್ಕಿದ ಮೇಲೆ ನಾವಿಬ್ಬರು ಸಮಾನವಾಗಿ ಹಂಚ್ಕೊಳ್ಳೋಣ ಅಂದರೆ ಆಗಲ್ಲ ಅಂತೀಯಲ್ಲ. ನಿನಗೆ ಪಾಲೇ ಇಲ್ದಂಗೆ
ಆ ಹೊನ್ನಿನ ನಿಧಿ ನಾನೇ ಹೊಡ್ಕೊತೀನಿ. ನೀನು ನೋಡ್ಕೊಂಡು ನಿಂತ್ಕೋ ಅಷ್ಟೇ. ಅದು ಹೇಗೆ ಸಿಕ್ತು, ಎಲ್ಲಿಂದ ಲಪ್ಟಾಯಿಸ್ದೆ ಅಂತ ನಿನಗೆ ಸುಳಿವು ಕೂಡ ಸಿಗೋದಿಲ್ಲ. ಆರಾಮಾಗಿರು ಕನಕಾಂಬರಿ ದೇವಿ, ಚಿಪ್ ಹಿಡ್ಕೊಂಡು. ಭದ್ರಾಕಾರ ಸಮುದ್ರಾಪಾರ ಹಿಮಾದ್ರಿಕ್ಷೋತ್ಪಲ ರುದ್ರ ರೌದ್ರಾನಂ ಸಮರಿದ್ರ ಗಾತ್ರ ನಿಯುಕ್ತಾನಂ ರುದ್ರ ರುದ್ರ ಕೃತ ದಿಕ್ ದಿಕ್ ಕೃತ ವಿದ್ಯುಚ್ಚಾಲನ ರುದ್ರ